ಪೆನ್ ಡ್ರೈವ್ ವೈರಲ್ ಮಾಡಿದಂತಹ ಆರೋಪದ ಮೇಲೆ ಮುಗಿದಿಲ್ವಾ? ಇಲ್ಲ ಸರ್. ಓಕೆ. ಲಿಖಿತ್ ಗೌಡ ಚೇತನ್ ಜಾಮೀನು ಅರ್ಜಿಯನ್ನು ಹಾಸನ ಕೋರ್ಟ್ ವಜಾ ಮಾಡಿದೆ. ಹಾಸನದ ವಿವಿಧೆಡೆ ಎಸ್ಐಟಿ ಕಾರ್ಯಾಚರಣೆ ನಡೆಸಿದೆ. ದೇವೇಗೌಡ ನಿವಾಸ ಕಚೇರಿ, ಪ್ರೀತಮ್ ಗೌಡ ಆಪ್ತ ಶರತ್ ದೇವರಾಜೇಗೌಡ ನಿವಾಸ ಕಚೇರಿ, ಪ್ರೀತಮ್ ಗೌಡ ಆಪ್ತ ಶರತ್ ಒಡೆತನದ ಬಾರ್ ಮತ್ತು ನಿವಾಸ, ಕಿರಣ್ ಒಡೆತನದ ಹೋಟೆಲ್ ನಿವಾಸ ಮತ್ತು ಪುನೀತ್ ನಿವಾಸದ ಸೇರಿ ಒಟ್ಟು 6 ಕಡೆಗಳಲ್ಲಿ ಎಸ್ಐಟಿ ದಾಳಿ ನಡೆಸಿದೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ದೂರು ದಾಖಲಿಸಲು ಹೊಳೆನರಸೀಪುರ ಪೊಲೀಸರಿಗೆ ನಿರ್ದೇಶನ ಕೊಡಬೇಕು ಅಂತ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿ ತುರ್ತು ವಿಚಾರಣೆಗೆ ಹೈಕೋರ್ಟ್ ನಿರಾಕರಿಸಿತು. ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿತು. ಇನ್ನು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೋರ್ವ ಆರೋಪಿ ಹೊಸೂರು ಕೀರ್ತಿಯನ್ನ ಬಂಧಿಸಿದ ಪೊಲೀಸರು 4 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಹೊಸೂರು ಕೀರ್ತಿ ವಿರುದ್ಧ ಸಂತ್ರಸ್ತೆಯನ್ನು ಅಪಹರಿಸಿ ಕರೆದೊಯ್ದಂತಹ ಆರೋಪ ಇದೆ. ಇನ್ನು ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆದ ಬಿಜೆಪಿ ಮುಖಂಡ ದೇವರಾಜೇಗೌಡರನ್ನ ಪೊಲೀಸರು ಇಂದು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ಮಧ್ಯೆ ಇಂದು ಬೆಳ್ಳಂಬೆಳಗ್ಗೆ ಸಿಎಂ ನಿವಾಸಕ್ಕೆ ದೌಡಾಯಿಸಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಮಹತ್ವದ ಸಭೆ ನಡೆಸಿದರು. ಇವತ್ತು ಮೈಸೂರಿನಲ್ಲೇ ಸಿಎಂ ಉಳ್ಕೊಳ್ಬೇಕಾಗಿತ್ತು, ಆದರೆ ದಿಢೀರ್ ಬದಲಾವಣೆಯಾಗಿ ಬೆಂಗಳೂರಿಗೆ ವಾಪಸ್ಸಾದರು. ಆಲ್ ರೈಟ್. ಈ ಎಲ್ಲದರ ಗೋಜಲುಗಳ ಮಧ್ಯೆ ವಾರಣಾಸಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ತಮ್ಮ 3ನೇ ಬಾರಿಯ ಚುನಾವಣೆಯನ್ನು ಬಯಸಿ ನಾಮಪತ್ರವನ್ನು ಸಲ್ಲಿಸಿದರು. ಇದರ ಪರಿಣಾಮವಾಗಿ ಅಧಿಕೃತವಾಗಿ ಈಗ ಅವರೇ ಅಖಾಡಕ್ಕೆ ಧುಮುಕಿದಂತಾಯಿತು. ಮೊದಲೇ ಪ್ರಕಟ ಮಾಡಿದ್ದಂತೆ ನಿನ್ನೆಯೇ ಅವರು ರ್ಯಾಲಿ ಎಲ್ಲ ಮಾಡಿದ್ರು, ರೋಡ್ ಶೋ ಎಲ್ಲ ಮಾಡಿದ್ರು. ಇವತ್ತು ಬೆಳಿಗ್ಗೆ 11:40 ರಿಂದ 12 ಗಂಟೆ ಮಧ್ಯೆ ಇರುವಂತಹ ಶುಭ ಬಿಜಿನ್ ಗಳಿಗೆಯಲ್ಲಿ ಮೋದಿ ಈಶ್ವರನ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು. ಆ ಕ್ಷಣದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದರು ಮತ್ತು ಅವರ ನಾಮಪತ್ರಕ್ಕೆ ಪಂಡಿತ್ ಗಣೇಶ್ವರ ಶಾಸ್ತ್ರಿ, RSS ಸ್ವಯಂ ಸೇವಕ ಬೈಜನಾಥ್ ಪಟೇಲ್, OBC ಸಮುದಾಯದ ಲಾಲ್ಚಂದ್ ಕುಶ್ವಾಹ, ದಲಿತ ಸಮುದಾಯದ ಸಂಜಯ್ ಸೋಂಕರ್ ಅವರು ಅವೆಲ್ಲವನ್ನು ಅನುಮೋದಿಸಿದರು. ಅಂದರೆ ಎಲ್ಲ ಸಮಸ್ತ ಜಾತಿಗಳನ್ನು ಎಲ್ಲವನ್ನು ಸೇರಿಸಿಕೊಂಡು 2014 ಮತ್ತು 2019ರಲ್ಲಿ ಭಾರೀ ಬಹುಮತದಿಂದ ಗೆದ್ದು ಇಲ್ಲಿ ಪ್ರಧಾನಿಯಾಗಿದ್ದಾರೆ. ಇವರು ಹಿಂದೂ ಶಾಸ್ತ್ರದ ಪ್ರಕಾರ ನಾಮಪತ್ರ ಸಲ್ಲಿಸಿದ ಸಮಯ ಬಹಳಷ್ಟು ವಿಶೇಷತೆಯಿಂದ ಕೂಡಿದೆಯಂತೆ. ಇವತ್ತು ಗಂಗಾ ಸಪ್ತಮಿ, ಹಾಗಾಗಿ ಯಾರು ಏನನ್ನ ಬಯಸಿದ್ರೆ ಅದು ಅವರಿಗೆ ಈಡೇರುತ್ತೆ ಅನ್ನೋದೇನೋ ನಂಬಿಕೆ. ಹಾಗಾಗಿ ಅವರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಆ ಗಳಿಗೆಯಲ್ಲಿ ಈ ನಾಮಪತ್ರವನ್ನು ನರೇಂದ್ರ ಮೋದಿ ಸುಮ್ಮನೆ ಏಕಾಂಗಿಯಾಗಿ ಹೋಗಿ ಸಲ್ಲಿಸಲಿಲ್ಲ, ಅಥವಾ ಯೋಗಿ ಆದಿತ್ಯನಾಥ್ ಕರ್ಕೊಂಡೋಗಿ ಹಲೋ ಅಂದ್ಬಿಟ್ಟು ಕೊಟ್ಟು ಬಂದಿಲ್ಲ. ಇಡೀ ದೇಶಕ್ಕೆ ಸಂದೇಶವನ್ನು ರವಾನೆ ಮಾಡುವ ರೀತಿಯಲ್ಲಿ NDA ಅವರ ಮಿತ್ರ ಒಕ್ಕೂಟ ಏನಿದೆ, ಆ ಒಕ್ಕೂಟದ ಎಲ್ಲ ಸಮಸ್ತ ನಾಯಕ ಗಣವನ್ನು ವಾರಣಾಸಿಗೆ ಬರಮಾಡಿಕೊಂಡಿದ್ದರು. ಅದರ ಪರಿಣಾಮ 12 ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, NDA ಕೂಟದ ಹಲವಾರು ಇತರೆ ನಾಯಕರುಗಳು ಅವರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ರು. ಅಂದರೆ ಅರ್ಥ ಮೋದಿಗೆ ಅಲ್ಲಿ ಬಂದು ಅವರೆಲ್ಲ ಓಟ್ ಕೊಟ್ಬಿಡ್ಬೇಕು ಅನ್ನೋದಕ್ಕಲ್ಲ. ಅದು ಮೆಸೇಜ್ನ ದೇಶಕ್ಕೆ ಕಳಿಸೋಕ್ಕೆ, ಹೇಗೆ ನಮ್ಮ NDA ಎಂಬುದು ಒಂದು ಒಗ್ಗಟ್ಟಲ್ಲಿದ್ದೀವಿ, ಹೇಗಿದ್ದೀವಿ ನೋಡ್ಕೊಳ್ಳಿ ಅನ್ನೋದಕ್ಕೆ. ನಾಮಪತ್ರ ಸಲ್ಲಿಸುವುದಕ್ಕೆ ಮೊದಲು ಅವರು ಗಂಗಾ ನದಿ ದಡದಲ್ಲಿರುವಂತಹ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಆಮೇಲೆ ಸ್ನಾನ ಮಾಡಿದ್ರು. ಆಮೇಲೆ ಕಾಲಭೈರವನ ಸನ್ನಿಧಿಗೆ ತೆರಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಅವರ ವಿರುದ್ಧ ಅಲ್ಲಿ ಅಜಯ್ ರೈ ಇದ್ದಾರೆ. ಹಿಂದೆನೂ ಅವರೇ ಸ್ಪರ್ಧೆ ಮಾಡಿದ್ರು. ಆದರೆ 14ರಲ್ಲಿ 3.7 ಲಕ್ಷ ಮತಗಳ ಅಂತರದಲ್ಲಿ ಗೆದ್ದಿದ್ದಂಥ ಮೋದಿ 19ಕ್ಕೆ ಬಂದಾಗ ಅದನ್ನು 4.8 ಲಕ್ಷಕ್ಕೆ ಹಿಗ್ಗಿಸಿದ್ರು. ಈಗ ಕೆಲವರು ಅಥವಾ ಅವರ ಬೆಂಬಲಿಗರು, ಆಪ್ತರು, ಹಿತೈಷಿಗಳೆಲ್ಲ ಹೇಳೋದು ಈ ಬಾರಿ ಅದು 7 ಲಕ್ಷ ದಾಟತ್ತೆ ನೋಡ್ತಾ ಇರಿ ಅಂತ ಕೆಲವರ ಲೆಕ್ಕಾಚಾರ. ಆಲ್ ರೈಟ್, ನೀವು ನೋಡುವ 3-4 ದೃಶ್ಯಗಳು ಹೀಗಿವೆ. ಮೊದಲನೇದು ದಶಾಶ್ವಮೇಧ ಘಾಟ್ನಲ್ಲಿ ಅವರು ಪೂಜೆಗೆ ಬಂದು ಆಗಮಿಸಿರುವಂಥದ್ದು ಮತ್ತು ಪೂಜೆ ಮಾಡಲಿಕ್ಕೆ ಸಜ್ಜಾಗುತ್ತಿರುವ ದೃಶ್ಯ ವಾರಣಾಸಿಯಲ್ಲಿ ನಡೆದದ್ದು. ಓಕೆ, ಇನ್ನು ನಂತರ ಕಾಲಭೈರವನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ನಿರ್ಗಮಿಸಿದ್ರು. ನಿರ್ಗಮಿಸಿದ ನಂತರ ಅವರು ಕಾಣಿಸಿದ್ದು NDA ನಾಯಕರೊಂದಿಗೆ ಹೆಜ್ಜೆ ಹಾಕ್ಕೊಂಡು ಬಂದರು. ಅಲ್ಲೆಲ್ಲರೂ ಇದ್ದರು. ಆಗಲೇ ಹೇಳಿದಂಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ, ಬೇರೆ ಬೇರೆ ಮುಖ್ಯಮಂತ್ರಿಗಳು, ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಹರಿಯಾಣದ ಮುಖ್ಯಮಂತ್ರಿ, ರಾಜಸ್ಥಾನದ ಮುಖ್ಯಮಂತ್ರಿ,
ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಎಲ್ಲ ಎವ್ರಿಬಡಿ ವಾಸ್ ಪ್ರೆಸೆಂಟ್. ನಂತರ ಅವರು ವಾರಣಾಸಿ DC ಕಚೇರಿಗೆ ಹೋಗ್ಬಿಟ್ಟು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಸೂಚಕರು ಮತ್ತು ಯೋಗಿ ಆದಿತ್ಯನಾಥ್ ಇದ್ದರು. ಇದಾದ ಮೇಲೆ ಅವರು ಅಲ್ಲಿ NDA ಅಂದರೆ BJP ಕಾರ್ಯಕರ್ತರದೊಂದು ಸಭೆಯನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ರು. ಆಲ್ ರೈಟ್, ಈಗ ಹಾಗಿದ್ದರೆ ಭಾರತದಲ್ಲಿ ಆಸಕ್ತಿ ಇರಬೇಕಾದದ್ದು ಒಂದೇ, ನಾಮಪತ್ರ ಸಲ್ಲಿಸಿದ ದಿನ ಅವರ ಆಸ್ತಿ ಏನಪ್ಪಾ. ಕಳೆದ ಬಾರಿ ಆಸ್ತಿ ಇಷ್ಟಿತ್ತು, ಈ ಬಾರಿ 600% ಹೀಗಾಗಿದೆ ಅಂತ. ಹಾಗಾಗಿ ಬಹಳ ಜನಕ್ಕೆ ಆಸಕ್ತಿ ಇರೋದು ರಾಜಕಾರಣಿಗಳು ನಾಮಪತ್ರ ಸಲ್ಲಿಸಿದ ದಿನ ಅವರ ಆಸ್ತಿ ಏನು. ನರೇಂದ್ರ ಮೋದಿ ಅವರ ಆಸ್ತಿ 3.02 ಕೋಟಿ ಅಂದರೆ 3,02,00,000 ರೂಪಾಯಿ ಇದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸ್ವಂತ ಮನೆ ಇಲ್ಲ, ಕಾರ್ ಇಲ್ಲ. ಕೈಯಲ್ಲಿ ಸುಮಾರು ಒಂದು 52,920 ರೂಪಾಯಿ ನಗದಿದೆಯಂತೆ. ಹಾಕಬೇಕು ಅವ್ರಿಗೆ ಕೈಯಲ್ಲಿ ಕಾಸು, ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ವಾ? ಖರ್ಚಿರಲ್ಲ ಸರ್. ಏನಕ್ಕೆ ದುಡ್ಡು ತೆಗೆದು ಪರ್ಸಿಂದ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅವ್ರಿಗೆ? ಏನಕ್ಕೆ ಬರುತ್ತೆ ಅವ್ರಿಗೆ? ಏನು ಬರಲ್ಲ. ಗಾಂಧಿನಗರದ SBI ಖಾತೆಯಲ್ಲಿ, ಗುಜರಾತ್ ಅದು 73,000 ರೂಪಾಯಿ. ವಾರಣಾಸಿಯ SBI ಖಾತೆಯಲ್ಲಿ ಒಂದು 7,000 ರೂಪಾಯಿ ದೊಡ್ಡಿದೆಯಂತೆ. FD SBIನಲ್ಲಿ ಠೇವಣಿ 2,85,60,000 ರೂಪಾಯಿ ಚಿಲ್ಲರೆ ಠೇವಣಿ ಇದೆ. ಇದು ಮೋಸ್ಟ್ಲಿ ಯಾವುದೋ ಕಾಲದಲ್ಲಿ ಒಂದಷ್ಟು ದುಡ್ಡಾಗಿದೆ, ಅದು ಬಡ್ಡಿ ಬಂದು ಇನ್ನೇನೇನೋ ಆಗಿದೆ ಅದೀಗ. NSCನಲ್ಲಿ ಒಂದು 9 ಲಕ್ಷ ರೂಪಾಯಿ ಚಿಲ್ಲರೆ ಇದೆ. 4 ಚಿನ್ನದ ಉಂಗುರ 45 ಗ್ರಾಮು ಮೌಲ್ಯ 2,67,000. 22-23ನೇ ಸಾಲಿನಲ್ಲಿ ಕೇಳಿಸ್ಕೊಳ್ಳಿ, 22 ಮತ್ತು 23ನೆಯ ಸಾಲಿನಲ್ಲಿ ಅವರ ಆದಾಯ 23.52 ಲಕ್ಷ. ಎಲ್ಲಿಂದ ಬರುತ್ತೆ? ಅವ್ರೇನು ಬೆಳಗ್ಗೆ ಕಾರ್ ಓಡಿಸ್ತಾರ? ಅವ್ರೇನು ಕೆಲಸಕ್ಕೆ ಹೋಗ್ತಾರ? APMC ಯಾರ್ಡ್ಗೆ ಹೋಗ್ತಾರ ಅಂತ ಯಾರು ಕೇಳಂಗಿಲ್ಲ. ಈ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಸಂಸದರಾಗಿ ಅವರಿಗೆ ಬರುವ ಭತ್ಯೆಗಳು ಎಲ್ಲ ಇರುತ್ತವೆ, ಮತ್ತು ಈ ಬಂಡವಾಳ ಠೇವಣಿ ಏನು ಹೂಡಿದ್ದಾರೆ ಅದರ ಬಡ್ಡಿಯೂ ಇರಬಹುದು ಅದರೊಳಗಡೆ. ಯಾಕಂದರೆ ಬಡ್ಡಿ ವಿಲ್ ಬಿ ಟ್ಯಾಕ್ಸಬಲ್ ಆಗಿರುತ್ತೆ, ಹಾಗಾಗಿ ಅದು ಬಡ್ಡಿನೂ ಇರಬಹುದು ಅದರೊಳಗಡೆ. ಇನ್ನು 2019ರಲ್ಲಿ ಅವರ ಆಸ್ತಿ 2.51 ಕೋಟಿ ರೂಪಾಯಿ ಇತ್ತು, 2.51 crores. ಈಗದು 3,02,00,000 ಅಂದರೆ ಒಂದು 50 ಲಕ್ಷ ಜಾಸ್ತಿ ಆಗಿದೆ. ಅದು ಎಲ್ಲಿಂದ ಆಯಿತು ಮತ್ತೆ ಅಂತಂದರೆ ಅದೇ ಈ ಆದಾಯ, ಅವರ ಭತ್ಯೆಗಳು ಡ್ಯಾಶು MP ಆಗಿ ಅಥವಾ ಪ್ರೈಮ್ ಮಿನಿಸ್ಟರ್ ಏನೋ ಇರುತ್ತೆ, ಅದು ಪ್ಲಸ್ ಬಡ್ಡಿ ಗಿಡ್ಡಿ FD. ಎಸ್ ಸರ್, ಸಾಮಾನ್ಯವಾಗಿ ನಾವು ಚುನಾವಣೆ ಅಂತಂದಾಗ ಒಂದು ಅವರ ಕ್ಷೇತ್ರದಲ್ಲೇ ಸೀಮಿತರಾಗಿರುವಂಥ ಜನರನ್ನ ನಾವು ನೋಡಿದ್ದೀವಿ. ಇಲ್ಲ ನಾನು ಎಲ್ಲ ಕಡೆ ಸಂಚಾರ ಮಾಡಬೇಕು, ಹೋಗ್ಲಿಕ್ಕಾಗಲ್ಲ, ನಾನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಮೋದಿ ಅವರು ಇದು ಒಂದೇ ನಿನ್ನೆ ಮಾಡಿದ್ದೇ ಫಸ್ಟ್ ಪ್ರಚಾರ ಅಂತ ಸರ್. ಭಾಳ ಕಡೆ ನಾಯಕರುಗಳು ಈ ರೀತಿ ಮಾಡಿದರೆ ಅವ್ರು ನಾಯಕರಾಗ್ತಾರೆ. ನಾನು ನಿಂತ ಕ್ಷೇತ್ರದಲ್ಲಿ ನಾನು ಪ್ರಚಾರವನ್ನು ಮಾಡಿಕೊಂಡು ಓಡಾಡ್ತೀನಿ ಎನ್ನೋರು ನಾಯಕರಾಗಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬೆಳೆಸ್ಕೊಳ್ಬೇಕು. ಅವ್ರು ನಾಯಕರಲ್ಲ, ಅವರು ಆ ಕ್ಷೇತ್ರದ ಮುಂದಾಳು, ಮುಖಂಡ ಅಷ್ಟೇ, ನಾಯಕರಲ್ಲ ಅವರೆಲ್ಲ. ರಾಜಕಾರಣದಲ್ಲಿ ಬಹು ಜನರು ಕ್ಷೇತ್ರದ ಒಳಗಿನ ಮುಖಂಡತ್ವವನ್ನು ಮರೆತು ನಾಯಕರೆಂದು ಪೋಸ್ ಕೊಡೋದಿದ್ದಾರೆ. ತುಂಬ ಪೋಸ್ ಕೊಡ್ತಾರೆ, ಪೋಸ್ ಕೊಡೋ ಗಿರಾಕಿಗಳಿದ್ದಾರೆ. ಮತ್ತು ಕೆಲವರು ಪೋಸ್ ಕೊಟ್ಟು ಕಾಣಿಸ್ಕೊಂಡು ನನ್ನಿಂದ ಏನೋ ಆಯಿತು ಅಂತ ಅವಾಗ ಬೆಂತಟ್ಕೋತಾ ಇರ್ತಾರೆ, ಭ್ರಮೆಯಲ್ಲಿರ್ತಾರೆ. ಅದೊಂದು ಭ್ರಮೆ. ಕೆಲವೇ ನಾಯಕರಿಗೆ ಈ ಶಕ್ತಿಗಳು ಇರೋವಂಥದ್ದು. ಈ ಹಿಂದಿನ ಕಾಲದಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿನಲ್ಲಿ ಕಂಟೆಸ್ಟ್ ಮಾಡಿದ್ರೆ ಕ್ಯಾನ್ವಸ್ ಮಾಡಬೇಕಾಗಿರಲಿಲ್ಲ, ಹೀಗಾಗಿ ಆಗ್ತಾ ಇಲ್ಲ. ಬಹುದೊಡ್ಡ ನಾಯಕರೇ ತಮ್ಮ ಕ್ಷೇತ್ರವನ್ನು ಬಿಟ್ಟು ಹೊರಕ್ಕೆ ಹೋಗದೇ ಇರೋ ಪರಿಸ್ಥಿತಿ ಬರ್ತಾ ಇದೆ. ಬಹುದೊಡ್ಡ ನಾಯಕರಿಗಿದೆ ಇದು, ಇಲ್ಲ ಅಂತಲ್ಲ. ಕೆಲವ್ರಿಗೆ ಇನ್ನೂ ಭಾರತದಲ್ಲಿ ಉಳ್ಕೊಂಡಿದೆ. ಕೆಲವು ಲೀಡರ್ಗಳಿಗೆ ಹಾಕ್ಬಿಟ್ಟು ಹೋದ್ರೆ ಸಾಕು, ಮಿಕ್ಕಿದ್ದನ್ನು ನೋಡ್ಕೋತಾರೆ ಜನ ಅನ್ನೋಂಥ ಪರಿಸ್ಥಿತಿ ಇದೆ. ಅದರಲ್ಲಿ ಇವರು ಒಬ್ಬರು. ಎಸ್.
ಇನ್ನು ನಾಮಪತ್ರ ಸಲ್ಲಿಸುವ ಮೊದಲು ಪ್ರಧಾನಿ ಮೋದಿ ತಮ್ಮ ಕ್ಷೇತ್ರವಾದ ವಾರಣಾಸಿ ಜೊತೆಗಿನ ಅನುಬಂಧವನ್ನ ಆ ವಿಡಿಯೋ ಮೂಲಕ ಹಂಚಿಕೊಂಡ್ರು. ಕಾಶಿನಗರದ ಮೇಲೆ ತನಗಿರುವ ಪ್ರೀತಿ, ಗಂಗಾಮಾತೆಯೊಂದಿಗೆ ಏರ್ಪಟ್ಟ ಬಾಂಧವ್ಯದ ಕಾಲಕ್ರಮೇಣ ಇನ್ನಷ್ಟು ದೃಢವಾಗ್ತಾ ಬಂದಿದೆ ಅಂತ ಹೇಳ್ತಾ ಭಾವುಕರಾದರು. ವಾರಣಾಸಿಯಲ್ಲಿ ನಿರ್ವಹಿಸಿದಂಥ ರೋಡ್ ಶೋ, ಆಧ್ಯಾತ್ಮಿಕ ಪ್ರವಾಸಗಳನ್ನ ಮೋದಿ ಉಲ್ಲೇಖಿಸಿದ್ರು. 6.25 ನಿಮಿಷಗಳ ವಿಡಿಯೋದಲ್ಲಿ ಮೋದಿ ಕಾಶಿನಗರದ 10 ವರ್ಷಗಳ ನಂಟು ಹೀಗಿತ್ತು. 2014 में काशी गया, मुझे तो माँ गंगा ने बुलाया है, लेकिन आज 10 साल के बाद माँ गंगा ने मुझे गोद लिया है। काशी से इतना नाता जुड़ गया, तो यही कहता हूँ, मेरी काशी एक माँ बेटे का जैसा वो रिश्ता मैं मेरी काशी के साथ। लोकतंत्र है, लोगों से आशीर्वाद भी मांगेंगे और लोग आशीर्वाद देंगे भी। ಆಲ್ ರೈಟ್, ಅವರ ಕಾಶಿಯ ಸಂಬಂಧ ಹೇಳ್ಕೊಂಡಿದ್ದಾರೆ. ಆ ಬಾಂಧವ್ಯ ಹೇಗಿದೆ? ದಟ್ಸ್ ಓಕೆ, ಅದು ಅವ್ರಿಗೆ ಬಿಟ್ಟಿದ್ದು. ಈಗ ನೀವು ನಾಳೆ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಅವ್ರು ತಮ್ಮ ಕ್ಷೇತ್ರದ ಬಾಂಧವ್ಯ ಹೇಳಲ್ವಾ? ನಾನೇನೆಲ್ಲ ಅಭಿವೃದ್ಧಿ ಒಬ್ಬ ಲೀಡ್ರಿಗೆ ಒಂದೊಂದು ಕ್ಷೇತ್ರ, ಈಗ ಯಡಿಯೂರಪ್ಪನವ್ರನ್ನ ಕೇಳಿದ್ರೆ ಶಿಕಾರಿಪುರದ ಬಾಂಧವ್ಯ ಹೇಳಲ್ವಾ? ನಿಜ. ಹಾಗೆ ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಕ್ಷೇತ್ರದ ಬಾಂಧವ್ಯ ಬೆಳೆಯುತ್ತೆ. ಕೆಲವು ಕ್ಷೇತ್ರಗಳ ಮಹತ್ವ ಹೆಚ್ಚಿದ್ದಾಗ ಸ್ವಲ್ಪ ಹೆಚ್ಚಾಗತ್ತೆ ನಿಜ. ಅಷ್ಟೆ. ಆಲ್ ರೈಟ್.